ಹಾಯ್ ಸ್ನೇಹಿತರೆ, ಎಲ್ಲರಿಗೆ ನಮಸ್ಕಾರ. ನೀವು ನೋಡಾಕುಂತೀರಿ ಫಾರ್ಮಾ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಪ್ರಾಡಕ್ಟ್ ಬಗ್ಗೆ ಒಂದು ಅನ್ಬಾಕ್ಸಿಂಗ್ ಮಾಡ್ತಾ ಹೋಗೋಣ. ಸೊ ಅದರ ಪ್ರಾಡಕ್ಟ್ ಬಂದುಬಿಟ್ಟು ನಿಮ್ಗೆ ಸೀಸಾ ಆಯುರ್ವೇದಿಕ್ ಹೇರ್ ಆಯಿಲ್ ಅಂತ. ಸೊ ಈ ಒಂದು ಹೇರ್ ಆಯಿಲ್ ಬಗ್ಗೆ ಒಂದು ಅನ್ಬಾಕ್ಸಿಂಗ್ ಮತ್ತು ಯೂಸೇಜ್ ಮತ್ತು ಅದನ್ನು ಯಾವ ರೀತಿ ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹೇಳಿ ಸ್ಕಿಪ್ ಮಾಡಿದೆ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಕುಂತಿತ್ತು ಒಂದು ಲೈಕ್ ಮಾಡಿರಿ. ಆದಷ್ಟು ಒಂದು ನಿಮ್ಮ ಒಂದು ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ನೀವನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡಾಕೊಂತೀರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಒಂದು ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗುತ್ತೆ ಹಾಗೆ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಸ್ನೇಹಿತರೆ, ನನ್ನ ಒಂದು ಅಂಗಡಿ ಬರುವಂಥ ಒಂದು ಪ್ರಾಡಕ್ಟ್ ಬಂದುಬಿಟ್ಟು ಸೀಸಾ ಆಯುರ್ವೇದಿಕ್ ಹೇರ್ ಆಯಿಲ್. ಸೊ ದೊಡ್ಡದು ಒಂದು 100 ml ಇರುತ್ತೆ, ಸೊ ಸಣ್ಣದು 30 ml ಇದೆ. ಸೊ ಎರಡು ಕೂಡ ಸೇಮ್ ಇದೆ. ಅಂದರೆ ನಾವು ಸಣ್ಣದು ಮಾಡಿದ್ರೆ ದೊಡ್ಡ ಪ್ಯಾಕ್ ಮಾಡಿದ್ರೆ, ಸೊ ನೀವೇನು ತೊಗೊತಾ ಇದ್ರೆ ಒಂದು ದೊಡ್ಡ ಪ್ಯಾಕ್ ತೆಗೆದುಕೊಳ್ಳಿ. ಈಗ ನಿಮಗೆ ಕ್ವಾಂಟಿಟಿ ಹೆಚ್ಚಿಗೆ ಬರುತ್ತೆ. ಸಣ್ಣ ಪ್ಯಾಕಿಗೆ ನಿಮ್ಗೆ 49 ರೂಪಾಯಿ. ಸೊ ದೊಡ್ಡ ಪ್ಯಾಕಿಂಗ್ ನಿಮಗೆ ಒಂದು 165 ರೂಪಾಯಿ ನಿಮಗೆ ಸಿಗುತ್ತೆ. ಅಂದರೆ 100 ml ನಿಮ್ಗೆ 165 ರೂಪಾಯಿ ನಿಮ್ಗೆ ಸಿಗುತ್ತೆ. ಸೊ ಈ ಪ್ರಾಡಕ್ಟನ್ನು ನೋಡೋದಾದ್ರೆ, ಸೊ ಸೀಸಾ ಒಂದು ಆಯುರ್ವೇದಿಕ್ ಹೇರ್ ಆಯಿಲ್. ಸೊ ಸೀಸಾ ಆಯುರ್ವೇದಿಕ್ ಹೇರ್ ಆಯಿಲು. ಸೊ ಇದು ಈಸಿ ಅಂದರೆ ಒಂದು ಇದ್ರ ಏನು ಕೊಟ್ಟಿದ್ದಾರೆ ಅಂತಂದ್ರೆ, ಬಾಕ್ಸ್ ಮೇಲೆ ಒಂದು ಇದು ಅಪ್ಲಿಕೇಟರ್ ಅಂತಂದರೆ ನಿಮ್ಮ ಮಸಾಜ್ ಮಾಡಲಿಕ್ಕೆ, ಸ್ಕಾಲ್ಪ್ ಮೇಲೆ ಮಸಾಜ್ ಮಾಡಲಿಕ್ಕೆ ಈ ಒಂದು ಅಪ್ಲಿಕೇಟರ್ ಯೂಸ್ ಆಗುತ್ತೆ. ಅದ್ರ ಜೊತೆ ಒಳಗಡೆ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಮತ್ತು 100% ಒಂದು ನ್ಯಾಚುರಲ್ ಆ್ಯಕ್ಟಿವಿಟೀಸ್ ಅಂದರೆ ಅಂದರೆ ಆಯುರ್ವೇದಿಕ್ ಅಂತ ಅಂಶಗಳಿಗೆ 100% ನ್ಯಾಚುರಲ್ ಆಗಿ ಯೂಸ್ ಮಾಡಿದ್ದಾರೆ. ಮತ್ತು ಪ್ರೊಪ್ರೈಟರ್ ಆಯುರ್ವೇದಿಕ್ ಮೆಡಿಸಿನ್ ಮತ್ತು ಕ್ಲಿನಿಕಲಿ ಪ್ರೂವ್ ಆಗಿದೆ ಆಯುರ್ವೇದಿಕ್ ಮೆಡಿಸಿನ್. ಇದಕ್ಕೆ ಯೂಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ನಿಮಗೆ. ರೆಡ್ಯೂಸಿಂಗ್ ಹೇರ್ ಫಾಲ್ ಆ್ಯಂಡ್ ಸಪೋರ್ಟ್ ದ ಹೇರ್ ಗ್ರೋತ್ ಮತ್ತು ಸರ್ಟಿಫೈಡ್ ಆಯುರ್ವೇದಿಕ್ ಹೇರ್ ಆಯಿಲ್ ಅಂತ ಕೊಡೋದು. ಮತ್ತು ಸೈಡಿಗೆ ಬಂತಂದ್ರೆ ನಿಮ್ಮ ಕಂಟೆಂಟ್ನ ಕೊಟ್ಟಿದ್ದಾರೆ. ಸೊ ಮೆಡಿಸಿನ್ ಇದೆ ಮತ್ತು ಎಲ್ಲ ಕಂಟೆಂಟ್ನ 18 ಗಿಡಮೂಲಿಕೆಗಳನ್ನ ಯೂಸ್ ಮಾಡಿದ್ದಾರೆ. ಮತ್ತು ಫಾರ್ ಎಕ್ಸ್ಟರ್ನಲ್ ಯೂಸ್ ಓನ್ಲಿ, ಇದನ್ನು ಫಾರ್ ಎಕ್ಸ್ಟರ್ನಲ್ ಯೂಸ್ ಓನ್ಲಿ ಯೂಸ್ ಮಾಡ್ಕೋಬೇಕಾಗತ್ತೆ. ಮತ್ತೊಂದು ಸೀಸಾ ಒಂದು ಬ್ರ್ಯಾಂಡ್ ನೇಮ್ ಕೊಟ್ಟಿದ್ದಾರೆ, ಮ್ಯಾನುಫ್ಯಾಕ್ಚರ್ ಅವರು ತಯಾರು ಮಾಡಿದಾರೆ. ಸೊ ಬ್ಯಾಕ್ ಸೈಡ್ ಬಂತಂದ್ರೆ ನಿಮಗೆ ಅದನ್ನು ಯಾವ ರೀತಿ ತಯಾರು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅದನ್ನು ತಯಾರು ಮಾಡಿದ ರೀತಿ ಅಂತ ನೋಡೋದಾದ್ರೆ, ಸೊ ಕ್ಷೀರ ಪಾಕವಿಧಿ ಅಂತ. ಸೊ ಈ ಕ್ಷೀರ ಪಾಕವಿಧಿ ಅಂತಂದ್ರೆ ಏನಂದರೆ, ಈ ಒಂದು 18 ಒಂದು ಗಿಡಮೂಲಿಕೆಗಳನ್ನು ತೆಗೆದುಕೊಂಡು, ಅಂದರೆ ಹಸುವಿನ ಹಾಲು ಜೊತೆಗೆ ಕುದಿಸ್ತಾರೆ. ಎಷ್ಟೊತ್ತು ಕುದಿಸ್ತಾರೆ ಅಂತಂದ್ರೆ, ಸೊ 22 ಗಂಟೆಗಳ ಕಾಲ ಅದನ್ನು ಕುದಿಸಿ ತಯಾರು ಮಾಡ್ತಾರೆ ಈ ಒಂದು ಹೇರ್ ಆಯಿಲ್. ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ, ನಿಮ್ಗೆ ಹೇಳಿದ್ದೀನಿ. ಮತ್ತು ಬೆನಿಫಿಟ್ಸ್ ಸಹ ಇದನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಓದ್ಕೊಂಡು ನಿಮಗೆ ಗೊತ್ತಾಗುತ್ತೆ. ನಾನು ಸೊ ನೆಕ್ಸ್ಟ್ ಹೇಳ್ತೀನಿ ಬೆನಿಫಿಟ್ ಏನೆಲ್ಲ ಯೂಸ್ ಇದೆ ಅಂತ. ಸೊ ಇಲ್ಲಿ ಬ್ರ್ಯಾಂಡ್ ನೇಮ್ ಸೀಸಾ ಅಂತಿದೆ. ಸೊ ಕೆಳಗಡೆ ಕೂಡ ಅದು ಬ್ಯಾಚ್ ನಂಬರು, ಮ್ಯಾನುಫ್ಯಾಕ್ಚರು, ಸೊ MRP ಕೂಡ ಯಾವಾಗ ಎಲ್ಲಿ ಮಟ್ಟ ಯೂಸ್ ಮಾಡಬೇಕಂತ ನಾವು ಕೊಟ್ಟಿದ್ದಾರೆ. ಇದು ಓಪನ್ ಮಾಡೋಣ. ಸೊ ಓಪನ್ ಮಾಡೋದಕ್ಕೆ ಈ ರೀತಿ ಒಂದು ಅಪ್ಲಿಕೇಟರ್ ಇದು ತೋರಿಸ್ತಲ್ಲ ಅಪ್ಲಿಕೇಟರ್. ಸೊ ಈ ರೀತಿ ಅಪ್ಲಿಕೇಟರ್ ಝೂಮ್ ಆಗ್ತಾಯಿಲ್ಲ. ಓಕೆ, ಈ ರೀತಿ ಒಂದು ಅಪ್ಲಿಕೇಟರ್ನ ಕೊಟ್ಟಿದ್ದಾರೆ. ಅದನ್ನು ಒಂದು ಅಪ್ಲೈ ಮಾಡ್ಕೊಳ್ಳಿಕ್ಕೆ. ಸೊ ಅದ್ರ ಜೊತೆಗೆ ಒಂದು ಹೇರ್ ಆಯಿಲ್ ಸಿಗುತ್ತೆ ನಮಗೆ. ಈ ರೀತಿಯಾಗಿ ಬಾಟಲ್ ಈ ರೀತಿಯಾಗಿರುತ್ತೆ ಹೇರ್ ಆಯಿಲು. ಸೊ ಈ ರೀತಿಯಾಗಿರುತ್ತೆ ಹೇರ್ ಆಯಿಲು. ಮತ್ತೇನು ಕೊಟ್ಟಿದ್ದಾರೆ ಅಂತಂದ್ರೆ, ಸೊ ಒಂದು ಇದನ್ನು ಒಂದು ಪೇಪರ್ ವರ್ಕ್ ಕೊಟ್ಟಿದ್ದಾರೆ, ಯಾವ ರೀತಿ ಯೂಸ್ ಮಾಡಬೇಕು, ಅದರ ಒಂದು ಇನ್ಫಾರ್ಮೇಷನ್, ಯೂಸಸ್ ಏನು, ಬೆನಿಫಿಟ್ಸ್ ಏನು, ಸೊ ಯಾರೆಲ್ಲ ಒಂದು ಅದನ್ನು ಯೂಸ್ ಮಾಡಿದ್ದಾರೆ, ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಬೇಕಾದರೆ ಇದನ್ನು ಓದ್ಕೋಬೋದು. ಇಷ್ಟು ಅದರ ಒಂದು ಬಾಕ್ಸಲ್ಲಿರುವಂಥ ಒಂದು ಇದಲ್ಲ ಸಣ್ಣ ಪ್ಯಾಕೆಟ್. ಸೊ ಇಷ್ಟು ಇದರ ಒಂದು ಬಾಕ್ಸಲ್ಲಿರುವಂಥ ಒಂದು ಮಟೀರಿಯಲ್ಸ್. ಸೊ ಇವಾಗ ಇದರ ಒಂದು ಯೂಸೇಜನ್ನು ನೋಡ್ಕೊತಾ ಆಗೋಣ, ಯಾವ ರೀತಿ ಇದನ್ನು ಯೂಸ್ ಮಾಡ್ತಾರೆ. ಸೊ ಯೂಸ್ ಮಾಡೋಕ್ಕಿಂತ ಮುಂಚೆಗೆ ಅದರ ಒಂದು ಯೂಸಸ್, ಉಪಯೋಗ, ಬೆನಿಫಿಟ್ ಏನಂತ ತಿಳ್ಕೊಳ್ಳೋಣ. ಮೊದಲಿಗೆ ಒಂದು ಅದ್ರ ಬೆನಿಫಿಟನ್ನು ನೋಡೋದಾದ್ರೆ, ಸೊ ಇದನ್ನು ಎದಕ್ಕೆ ಯೂಸ್ ಮಾಡ್ತಾರೆ, ಒಂದು ಹೇರ್ ಫಾಲನ್ನು, ಸೊ ನಿಮ್ಮೊಂದು ಹೇರ್ ಫಾಲನ್ನು ಕಡಿಮೆ ಮಾಡಲಿಕ್ಕೆ. ಅಂದರೆ ಸೊ ನಿಮ್ದು ಹೇರ್ ಫಾಲ್ ಆಗ್ತಾಯಿದ್ರೆ ಜಾಸ್ತಿ, ಅದನ್ನು ಕಡಿಮೆ ಮಾಡಲಿಕ್ಕೆ ಇದನ್ನು ರಿಡ್ಯೂಸ್ ಮಾಡ್ತದೆ ಈ ಒಂದು ಆಯಿಲನ್ನು ಯೂಸ್ ಮಾಡ್ತಾಯಿದ್ರೆ. ಮತ್ತು ಒಂದು ಅದೇ ರೀತಿ ನಿಮ್ಮ ಹೇರ್ ಗ್ರೋತಿಗೆ ಕೂಡ ಸಪೋರ್ಟ್ ಮಾಡುತ್ತೆ. ಅಂದರೆ ನಿಮ್ಮ ಒಂದು ಹೇರ್ ಗ್ರೋತ್ ಆಗಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಅದೇ ರೀತಿ ಒಂದು ಈ ಸ್ಕಾಲ್ಪದ್ದು ಇರುತ್ತಲ್ಲ, ಏನಾದರೂ ಫಂಗಲ್ ಇನ್ಫೆಕ್ಷನ್, ಈ ಫಂಗಲ್ ಆಗ್ತಿದ್ರೆ, ಏನಾದರೂ ಕೆರೆಸ್ತಾ ಇದ್ದರೆ, ಏನೋ ಇನ್ಫೆಕ್ಷನ್ ಇತ್ತಂದ್ರೆ ಅದನ್ನು ಕೂಡ ಚೆನ್ನಾಗಿ ನೋಡ್ಕೊತದ್ದು. ಮತ್ತು ಈ ನಿಮ್ಮ ಒಂದು ಹೇರಿಗೆ ಏನಾದರೂ ಸ್ಟ್ರೆಂತ್ ಕೊಡುತ್ತೆ. ಅದೇ ರೀತಿ ನರಿಶ್ ಕೂಡ ಮಾಡುತ್ತೆ, ಅಂದರೆ ಬೆಳೀಲಿಕ್ಕೆ ಒಂದು ಸಹಾಯ ಮಾಡುತ್ತೆ. ಮತ್ತು ಸ್ಟ್ರಾಂಗ್ ಶಕ್ತಿ ಕೂಡ ಕೊಡುತ್ತೆ ಈ ಒಂದು ಹೇರ್ ಆಯಿಲ್. ಮತ್ತೇನಾಗುತ್ತಂದರೆ, ಈ ಒಂದು ಹೇರ್ ಆಯಿಲ್ ಯೂಸ್ ಮಾಡೋದ್ರಿಂದ, ಸೊ ನಿಮ್ಮೊಂದು ಅಂದರೆ ಈ ಹೇರ್ ಆಯಿಲ್ ನೀವು ಹಚ್ಕೋದಂದ್ರೆ, ಸೀಸಾ ಹೇರ್ ಆಯಿಲ್ ಹಚ್ಕೋದ್ರಿಂದ ನಿಮ್ಮ ಒಂದು ಬ್ಲಡ್ ಸರ್ಕ್ಯುಲೇಷನ್, ಅಂದರೆ ಸೊ ತಲೆ ಮೇಲೆ ಇರುವಂಥ ಸ್ಕಾಲ್ಪ್ನ ಒಂದು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಮತ್ತು ಇವು ಡರ್ಮಿಟಿಟಿಸ್ ಅಂತಾರೆ, ಒಂದು ಹೊಟ್ಟು ಅಂತಾರಲ್ಲ, ಆ ರೀತಿ ಏನಾದರೂ ಆತಂದ್ರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ.
ಮತ್ತು ಏನಾದರೂ ಹೇರ್ ಫಾಲ್ ಏನು ಡ್ಯಾಮೇಜ್ ಆಗ್ತಾ ಇದ್ದು ಅಂದ್ರೆ ಅದನ್ನು ಕೂಡ ಕಡಿಮೆ ಮಾಡ್ತಾ, ಏನು ಫಂಗಲ್ ಇನ್ಫೆಕ್ಷನ್ ಇತ್ತು ಕೂಡ ಈ ಒಂದು ಹೇರ್ ಫಾಲ್ನ, ಈ ಒಂದು ಹೇರನ್ನು ನಾವು ಇದರಿಂದ ಸೀಸಾ ಆಯುರ್ವೇದಿಕ್ ಹೇರ್ ಆಯಿಲನ್ನು ಅಪ್ಲೈ ಮಾಡೋದ್ರಿಂದ ಕಡಿಮೆ ಆಗ್ತದೆ ಅಂತ ಹೇಳ್ತೇನೆ. ಹಾಗಾದರೆ ಈ ಯೂಸೇಜ್ ಗೊತ್ತಾಯಿತು. ಈಗ ಯಾವ ರೀತಿ ಇದನ್ನು ಅಪ್ಲೈ ಮಾಡ್ಕೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇದನ್ನು ಅಪ್ಲೈ ಬಂದುಬಿಟ್ಟು ನೀವು ಏನು ಮಾಡಿ ಅಂತಂದರೆ ಒಂದು 5 ರಿಂದ 10 ನಿಮಿಷ ಏನು ಮಾಡಿ ಮಸಾಜ್ ಮಾಡ್ಕೋಬೇಕು ಈ ಒಂದು ಹೇರ್ ಆಯಿಲನ್ನು ತೆಗೆದುಕೊಂಡು. ಸೊ ಇದರಲ್ಲಿ ಕೊಟ್ಟಿರ್ತಕ್ಕಂಥ ಇದು ಅಪ್ಲಿಕೇಟರ್ ಅದಲ್ಲ, ಸೊ ಇದನ್ನು ಇದರಲ್ಲಿ ಕ್ಯಾಫ್ ಇದನ್ನು ಓಪನ್ ಮಾಡಿ, ಸೊ ಇದನ್ನು ಓಪನ್ ಮಾಡಿ ಇದನ್ನು ಫಿಕ್ಸ್ ಮಾಡಬೇಕು. ಸೊ ಇದನ್ನು ಓಪನ್ ಮಾಡಿ ಇದನ್ನು ಸೊ ಹಿಂಗೆ ಫಿಕ್ಸ್ ಮಾಡಿ, ಸೊ ಇದನ್ನು ಅಪ್ಲಿಕೇಟರ್ಸ್ ಇದನ್ನು ಏನು ಮಾಡ್ಬೇಕು, ನೀವು 5 ರಿಂದ 8 ನಿಮಿಷಗಳ ಕಾಲ ಮಸಾಜ್ ಮಾಡಬೇಕು. ಸೊ ಮಸಾಜ್ ಮಾಡಿದ ಕೂಡಲೇ ಆಮೇಲೆ ಏನು ಮಾಡಿ ಅಂತಂದರೆ ಒಂದು 2 ತಾಸು ಅಥವಾ 3 ತಾಸು ಬಿಟ್ಟು ವಾಶ್ ಮಾಡ್ಕೊರಿ. ಇಲ್ಲ ಅಂತಂದ್ರೆ ರಾತ್ರಿ ಏನು ಮಾಡಿ, ರಾತ್ರಿ ಈ ಒಂದು ಮಸಾಜ್ ಮಾಡಿ ಒಂದು ಹೇರ್ ಆಯಿಲನ್ನು ಅಪ್ಲೈ ಮಾಡ್ಕೊರಿ. ಸೊ ಬೆಳಿಗ್ಗೆ ಎದ್ದು ಈ ಒಂದು ಶಾಂಪೂ ಸಿಗುತ್ತೆ, ಈ ಒಂದು ಸೀಸಾ ಕಂಪ್ನಿದ ಒಂದು ಶಾಂಪೂ ಸಿಗುತ್ತೆ, ಆ ಶಾಂಪೂನ ತೆಗೆದುಕೊಂಡು ಅಪ್ಲೈ ಮಾಡ್ಕೊರಿ ಅಂತ ಹೇಳ್ತೇನೆ. ಇತ್ತು ಇವತ್ತಿನ ಒಂದು ವಿಡಿಯೋ. ಸೊ ಈ ಒಂದು ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನಾದರೂ ಡೌಟ್ಗಳು ಸಹ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಯ್ತು ಒಂದು ಲೈಕ್ ಮಾಡಿರಿ. ಮತ್ತೆ ಮತ್ತೊಂದು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.